ರೊಟ್ಟಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂದ್ರೆ ಅದು ಬದನೆಕಾಯಿ ಎಣ್ಗಾಯಿ. ಉತ್ತರ ಕರ್ನಾಟಕದ ಮಂದಿ ಈಸಿಯಾಗಿ ಬದನೆಕಾಯಿ ಎಣ್ಗಾಯಿನ ಮಾಡ್ಕೊಂತಾರೆ. ಆದ್ರೆ ಕೆಲವರಿಗೆ ಈ ಬದನೆಕಾಯಿ ಎಣ್ಗಾಯಿನ ಹೇಗ್ ಮಾಡೋದಪ್ಪ ಅನ್ನೋದು ಗೊತ್ತೇ ಆಗೋದಿಲ್ಲ. ಸೊ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಬದನೆಕಾಯಿ ಎಣ್ಗಾಯಿನ ವಿದಿನ್ 5 ಮಿನಿಟ್ಸ್ ಅಲ್ಲಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಸೊ ತಡನೇ ಬೇಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ಮೈ ಚಾನಲ್ ರುಚಿಯಾನ. ನಾನು ರೇಷ್ಮಾ ಪ್ರವೀಣ್. ಮೊದಲನೇದಾಗಿ ಬದನೆಕಾಯಿ ಎಣ್ಗಾಯಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅದು ಬದನೆಕಾಯಿನೇ. ಸೊ ಈ ಬದನೆಕಾಯಿನ ನಾನು ಈ ತರ ಮೇಲ್ಗಡೆ 4 ಹೋಳ್ಗಳನ್ನಾಗಿ ಸೀಳ್ಕೊಂಡಿದ್ದೀನಿ. ಇದರಲ್ಲಿ ಏನಾದ್ರು ಹುಳ ಗಿಳ ಇರ್ತಾವ ಅಂತೇಳಿ ಗೊತ್ತಾಗತ್ತೆ. ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ಇದಾದ ನಂತರ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಒಂದು ಕ್ವಿಕ್ ಆಗಿ ಲುಕ್ ಅನ್ನ ತೋರಿಸಿದ್ದೀನಿ. ಯಾಕಂದ್ರೆ ನಾನು ಅದನ್ನ ಬಾಣ್ಲಿಗೆ ಹಾಕಿ ಹುರಿಬೇಕಾದ್ರೆ ಈ ಇಂಗ್ರೀಡಿಯೆಂಟ್ಸ್ ಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಒಲೆ ಮೇಲೆ ಬಾಣಲಿನ ಇಟ್ಕೊಂಡ್ಬಿಟ್ಟು ಒಂದು 2ರಿಂದ 3 ಸ್ಪೂನಷ್ಟು ನಾನು ಶೇಂಗಾನ ತಗೊಂಡ್ಬಿಟ್ಟು ಹುರ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಹುರ್ಕೊಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕು. ಸೊ ನಾನು ಒಂದು 3 ಬದನೆಕಾಯಿಂದ ಎಣ್ಗಾಯಿ ಮಾಡ್ತಿರೋದ್ರಿಂದ ಒಂದು 2ರಿಂದ 3 ಸ್ಪೂನ್ ಸಾಕು. ಸೊ ನೀವು ಜಾಸ್ತಿ ಗ್ರೇವಿ ಮಾಡೋದಿದ್ರೆ ಇದು ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳಿ. ಇದಾದ ನಂತರ ನಾನು 1 ಸ್ಪೂನಷ್ಟು ಎಳ್ಳನ್ನು ತಗೊತಾ ಇದ್ದೀನಿ. ನಾನು ಕ್ವಾಂಟಿಟಿ ಅನುಸಾರವಾಗಿ ಇಲ್ಲಿ ಪ್ರಮಾಣನ ಹೇಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿಯನ್ನು ನಾನು ತಗೊತಾ ಇದ್ದೀನಿ. ಅದನ್ನು ಕೂಡ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು 1-2 ನಿಮಿಷ ಬಿಸಿ ಮಾಡ್ಕೊಳ್ಳಿ. ಇವನ್ನೆಲ್ಲ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ. ಈಗ ಮೊದಲನೇದಾಗಿ ತೋರಿಸಿದ್ನಲ್ಲ ಈ 3 ಇಂಗ್ರೀಡಿಯೆಂಟ್ಸ್ಗಳನ್ನು ಸಪ್ರೇಟಾಗಿ ನಾವು ಮಿಕ್ಸಿ ಮಾಡ್ಕೊಬೇಕು ಪುಡಿಯಾಗಿ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಶೇಂಗಾದ ಸಿಪ್ಪೆಯನ್ನು ತೆಕ್ಕೊತಾ ಇದ್ದೀನಿ. ಇದು 3ಅನ್ನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇದಾದ ನಂತರ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈಗ ನಾನು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ಗಳನ್ನು ಒಂದೊಂದಾಗಿ ಹಾಕ್ಕೊತ ಹೋಗೋಣ. ಮೊದಲನೇದಾಗಿ ನಾನು ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಒಲೆ ಫ್ಲೇಮನ್ನು ಲೋ ಅಲ್ಲೇ ಇಟ್ಕೊಳ್ಳಿ. 1-2 ನಿಮಿಷ ಈ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೊಳ್ಳಿ. ಆ ನಂತರ ಈ ಪ್ಲೇಟಲ್ಲಿ ತೋರಿಸ್ತಿರೋಂಥ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಎಲ್ಲ ಒಟ್ಟಿಗೆ ಈ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು 1-2 ನಿಮಿಷ ಹಾಗೆ ಬಿಸಿಯಲ್ಲಿ ಕೈ ಆಡ್ಕೊಳ್ಳಿ. ಇದಾದ ನಂತರ ಒಲೆಯನ್ನು ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ನಾವು ಹುರಿದಿಡುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ತೆಗೆದಿಟ್ಕೊಳ್ಳಿ. ಇದಾದ ನಂತರ ಮುಂಚೆಗೆ ತೋರಿಸಿದ್ನಲ್ಲ ಶೇಂಗಾ, ಕೊಬ್ಬರಿ ಮತ್ತು ಎಳ್ಳನ್ನು ಮಿಕ್ಸಿಗೆ ಹಾಕಿ ತರಿಯಾಗಿ ಪುಡಿಯನ್ನು ಮಾಡ್ಕೊಳ್ಳಿ. ತರಿ ಆದರೆ ಉಪ್ಕೊಂಡ್ರೆ ಸಾಕು. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಬೋದು. ಅದು ನಾನು ಎತ್ತಿಟ್ಕೊಳ್ತಾ ಇಲ್ಲ, ಒಟ್ಟಿಗೆ ಮಿಕ್ಸಿಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ಪ್ಲೇಟಲ್ಲಿ ತೋರಿಸಿರುವಂತಹ ಪುಡಿಗಳನ್ನು 1 ಬೈ 1 ಹಾಕ್ಕೊಳ್ಳೋಣ. ಮೊದಲನೇದಾಗಿ ಹುಣಸೆಹಣ್ಣು, ಬೆಲ್ಲ, 1 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ ಪುಡಿ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ಖಾರದ ಪುಡಿ ಅಥವಾ ಚಿಲ್ಲಿ ಪೌಡರನ್ನು ತೊಗೊತಾ ಇದ್ದೀನಿ. ಹುಣಸೆಹಣ್ಣು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರ ಮತ್ತು ಅದೇ ನಿಂಬೆಹಣ್ಣಿನ ಗಾತ್ರದಲ್ಲೇ ನಾನು ಬೆಲ್ಲವನ್ನು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಗಟ್ಟಿಯಾಗಿ ನಾವು ಇದನ್ನು ರುಬ್ಕೊಂಬರ್ಬೇಕು. ಕೊಬ್ಬರಿ, ಶೇಂಗಾ ಮತ್ತು ಎಳ್ಳನ್ನು ಸಪ್ರೇಟಾಗಿ ರುಬ್ಕೊತಾರೆ. ನಾನು ಹಾಗೆ ಮಾಡೋಕ್ಕೆ ಹೋಗಲಿಲ್ಲ. ಒಟ್ಟಿಗೆ ಎಲ್ಲ ಮಿಕ್ಸರ್ ಜಾರಲ್ಲಿ ಒಂದೇ ಸತಿಗೆ ನಾನು ಇದನ್ನು ರುಬ್ಕೊಂಬಂದಿದ್ದೀನಿ. ಇದಾದ ನಂತರ ಈರುಳ್ಳಿಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಬದನೆಕಾಯನ್ನು ಮೇಲ್ಗಡೆ 4 ಹೋಳಾಗಿ ಹೆಚ್ಚಿಬಿಟ್ಟು ಅದನ್ನು ಉಪ್ಪು ನೀರಿನಲ್ಲೇ ಹಾಕಿ ನೆನೆಸಿಟ್ಟಿದ್ದೆ. ಇವಾಗ ನೀಟಾಗಿ ರುಬ್ಕೊಂಡಿರೋಂಥ ಮಸಾಲೆಯನ್ನು ಇದಕ್ಕೆ ತುಂಬ್ತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ತುಂಬ್ತೀವೋ ಅಷ್ಟೇ ಚೆನ್ನಾಗಿ ಈ ಬದನೆಕಾಯಿ ಎಣ್ಗಾಯಿ ಬರುತ್ತೆ. ನಿಮ್ಮ ಕಡೆ ಎಲ್ಲ ಮತ್ತೆ ಬೇರೆ ಯಾವುದೇ ಥರ ಎಣ್ಗಾಯಿಗಳನ್ನು ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ದೊಡ್ಡ ಮೆಣಸಿಕಾಯಿ ಎಣ್ಗಾಯಿ, ಆಮೇಲೆ ಹೀರೆಕಾಯಿ ಎಣ್ಗಾಯಿ, ಸಾಕಷ್ಟು ಎಣ್ಗಾಯಿಗಳನ್ನು ಮಾಡ್ತೀವಿ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಬೇರೆ ಥರ ಎಣ್ಗಾಯಿಗಳನ್ನು ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲದೂ ನಾನು ಈಗ ನೀಟಾಗಿ ತುಂಬ್ಕೊಂಡಿದ್ದೀನಿ. ಅದಾದ ನಂತರ ನಾನು ಉಳಿದಿರೋಂಥ ಮಸಾಲಾನ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಒಲೆ ಮೇಲೆ ನಾನು ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಈ ಮಸಾಲ ತುಂಬಿರುವಂತಹ ಬದನೆಕಾಯಿನ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊತಾ ಇದ್ದೀನಿ. ಇದಾದ ನಂತರ ಕೈ ಆಡಿಸ್ಕೊಳ್ಳಿ 1-2 ನಿಮಿಷ. ಇದನ್ನು ಬಾಡೋ ಥರ ಕೈ ಆಡಿಸ್ಕೊಳ್ಳಿ ಸುತ್ತ. ಅದಾದ ನಂತರ ಒಂದು 5 ನಿಮಿಷ ಈ ಬದನೆಕಾಯಿ ಬೇಯೋಕ್ಕೋಸ್ಕರ ನಾನು ಇದೊಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. ಯಾಕಂದರೆ ಬದನೆಕಾಯಿ ಬೆಂದಿದೆ ಅಂತ ಗೊತ್ತಾಗಲಿಕ್ಕೆ ಅದ್ರ ಬಣ್ಣ ಚೇಂಜ್ ಆಗಿರುತ್ತೆ. ಸೊ ಇಷ್ಟು ಬೆಂದರೆ ಸಾಕು. ನಾವು ತೆಗೆದಿಟ್ಕೊಂಡಿರುವಂಥ ಮಸಾಲೆಯನ್ನು ಈಗ ಅದಕ್ಕೆ ಹಾಕಿ
ಬೇಯಲಿಕ್ಕಿಡೋಣ. ನಮ್ಮ ಅತ್ತೆ ಎಲ್ಲ ಈ ಬದನೆಕಾಯನ್ನ ತೀರಾ ಬೇಯಿಸ್ಲಿಕ್ಕೆ ಹೋಗಲ್ಲ. ಅಲ್ಲದೆ ಅದ್ರದ್ದು ಮೇಲ್ಭಾಗ ಗ್ರೀನ್ ಕಲರ್ ಭಾಗ ಅಂತ ಇರುತ್ತಲ್ಲ, ಅದ್ರ ಜುಟ್ಟು ಅಂತೀವಿ. ಈ ಬಯಲುಸೀಮೆ ಸೈಡೆಲ್ಲ ಅದ್ರ ತುಂಬು ಅಂತೀವಿ. ಅದನ್ನು ಕೂಡ ಇಟ್ಬಿಟ್ಟೆ ಬದನೆಕಾಯಿನ ಪಲ್ಯನ ಮಾಡ್ತಾರೆ. ಯಾಕಂದ್ರೆ ಈ ಜುಟ್ಟು ಅಥವಾ ಈ ಒಂದು ತುಂಬಿಟ್ಟು ಬದನೆಕಾಯಿ ಪಲ್ಯ ಮಾಡಿದ್ರೆ ಆ ಬದನೆಕಾಯಿ ಪಲ್ಯದ ರುಚಿ ಎನ್ಹಾನ್ಸ್ ಆಗುತ್ತೆ. ರುಚಿ ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅನ್ನೋದು ಅವರ ಅಭಿಪ್ರಾಯ. ಸೊ ನಾನು ಕೂಡ ಈ ಬದನೆಕಾಯಿ ಪಲ್ಯನ ಇದೇ ತರ ಇದ್ರದ್ದು ತೊಟ್ಟ ಅಥವಾ ಜುಟ್ಟು ಇಟ್ಬಿಟ್ಟೆ ಮಾಡ್ತೀನಂತೆ. ಇದೊಂದು 2 ನಿಮಿಷ ಈ ಮಸಾಲೆ ಹಾಕೊಂಡ್ಬಿಟ್ಟು ಮಸಾಲೆ ಒಂದು ಹಸಿ ವಾಸನೆ ಹೋಗೋ ತನಕ ಇದನ್ನ ಹುರಿದ್ಕೊಳ್ಳಿ. ಇದಾದ ನಂತರ ನಾವೊಂದು ಬದನೆಕಾಯಿ ಎಣ್ಗಾಯಿಗೆ ಎಷ್ಟು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ನೀರನ್ನು ಹಾಕ್ಕೊತಾ ಇದ್ದೀನಿ. ಮೊದಲಾಗಿ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಇತ್ತು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊತಾನೆ. ಇದಾದ ನಂತರ ಒಂದು ಕರೆಕ್ಟ್ ಅಳತೆ ಹೇಳೋದಾದರೆ 1 ಲೋಟದಷ್ಟು ನೀರನ್ನು ಇದಕ್ಕೆ ನಾನು ಹಾಕ್ಕೊಂಬಿಟ್ಟು ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಈ ಒಂದು ಬದನೆಕಾಯಿ ಎಣ್ಗಾಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇದು ನಿಮ್ಗೆ ಜಾಸ್ತಿ ಹೊತ್ತು ಬೇಕಂದ್ರೆ ಒಂದು 15 ನಿಮಿಷದೊಳಗೆ ಈ ಒಂದು ಬದನೆಕಾಯಿ ಈ ಥರ ರುಚಿಯಾದಂಥ ಬದನೆಕಾಯಿ ಎಣ್ಗಾಯಿ ರೆಡಿ ಆಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಒಂದು ಪ್ರಾಪರಾಗಿ ಬದನೆಕಾಯಿ ಎಣ್ಗಾಯಿ ಬಂದುಂಟು ಅಂತ. ರೊಟ್ಟಿ, ಚಪಾತಿ, ದೋಸೆಗೆ ಒಂದು ಪರ್ಫೆಕ್ಟ್ ಆದಂಥ ಕಾಂಬಿನೇಷನ್. ಸೊ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರಲ್ಲ, ಹೇಗೆ ಬಂದುಂಟು ಬದನೆಕಾಯಿ ಎಣ್ಗಾಯಿ ಅನ್ನೋದನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲದೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ಥಾಲಿ ರೆಸಿಪಿಗಳು, ಆ ನಂತರ ಈ ರೊಟ್ಟಿಗೆ ಕಾಂಬಿನೇಷನ್ಗಾಗಿ ಒಳ್ಳೊಳ್ಳೆ ಪಲ್ಯಗಳನ್ನು ಹೊತ್ಕೊಂಡ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಇದೇ ಥರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.